ಸಹಜವಾಗಿ ನಾವು ದರ್ಶನ ಮಾಡಿದ್ಮೇಲೆ ಪ್ರದಕ್ಷಿಣೆ ಹಾಕುವಂಥದ್ದು ನಮ್ಮ ಸಂಪ್ರದಾಯ ಪದ್ಧತಿ. ಸಹಜವಾಗಿ ಎಲ್ಲ ದೇವಸ್ಥಾನದಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿರುತ್ತೆ ಪ್ರದಕ್ಷಿಣೆ ಹಾಕುವಂಥ ಪಥ. ಬಟ್ ಇಲ್ಲಿ ಒಳಗಡೆ ಮಾಡಿದ್ದಾರೆ. ದರ್ಶನ ಆದಮೇಲೆ ಆ ಒಂದು ಶಕ್ತಿ ಅಂಶ ನಿರಂತರವಾಗಿ ಮನುಷ್ಯನ ಜೊತೆ ಇರಬೇಕು, ಅದು ಅವರಿಗೆ ಫಲಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಳಗಡೆ ಮಾಡಿದ್ದಾರೆ. ಆ 3 ಸುತ್ತಾಕೋದ್ರಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತು ಪಾಸಿಟಿವ್ ಬರುತ್ತೆ. ಪಾಸಿಟಿವ್, ನೆಗೆಟಿವ್ ಮತ್ತು ಪಾಸಿಟಿವ್ ಬರೋದಕ್ಕೆ 3 ಸುತ್ತು ಹಾಕೋದು. ಜೊತೆಗೆ ಆಗಿನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಬೆಳಕಿರಲಿಲ್ಲ. ಬೆಳಕಿಗೋಸ್ಕರ ಅವ್ರು ಏನು ಮಾಡಿದ್ದಾರೆ, ಚಿಕ್ಕ ಚಿಕ್ಕ ರಂಧ್ರಗಳು ಮಾಡಿದ್ದಾರೆ. ಆ ಚಿಕ್ಕ ಚಿಕ್ಕ ರಂಧ್ರಗಳ ಮುಖಾಂತರ ಬೆಳಕು ಬರುತ್ತೆ. ಇನ್ನೂ ಜಾಸ್ತಿ ಬೆಳಕು ಬೇಕು ಅನ್ನೋದಾದರೆ ಈ ಪ್ಯಾಸೇಜಲ್ಲಿ ನೀರನ್ನು ಬಿಟ್ಬಿಟ್ಟು ಆ ಲೈಟ್ ರಿಫ್ಲೆಕ್ಷನ್ ಆದರೆ ಇಲ್ಲಿ ತುಂಬ ಬೆಳಕು ಬರುತ್ತೆ. ಸೊ ಆ ರೀತಿಯ ಟೆಕ್ನಾಲಜಿನ ಅವರು ಬೆಳಕಿಗೋಸ್ಕರ ಮಾಡ್ಕೊಂಡಿದ್ದಾರೆ. ಸೊ ನಂತರದಲ್ಲಿ ಈ ಪಂಚು ದೀಪಗಳನ್ನು ಮಟ್ಕೊಳ್ಳಿಕ್ಕೆ ಮಾಡಿರೋದು. ಇದು ಪ್ರದಕ್ಷಿಣ ಪಥ. ನಾನು ಆಗಲೇ ಹೇಳಿದೆ, ಏನು ಈ ಮೂರ್ತಿಯನ್ನು ಕೆತ್ತಿದ್ದಾರೆ, ಗರ್ಭಗೃಹದಲ್ಲಿರ್ತಕ್ಕಂಥ ಮೂರ್ತಿ, ಅದು ಈ ಬಂಡೆ ಮೇಲೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಬಂಡೆ ಮೇಲೆ ಕೆತ್ತಿದ್ದಕ್ಕೆ ಅಷ್ಟು ಅದ್ಭುತವಾದಂಥ ಮೂರ್ತಿ ನಾವು ನೋಡ್ಬೋದು ಮುಂದ್ಗಡೆ. ಸಹಜವಾಗಿ ಎಲ್ಲ ಕಡೆ ರಾಮ ಲಕ್ಷ್ಮಣ ಸೀತೆ ನಿಂತಿರುವಂಥ ಮೂರ್ತಿ ಇದೆ, ಬಟ್ ಇಲ್ಲಿ ಕೂತಿರುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹುಷಾರಾಗಿ ಬನ್ನಿ, ಅಲ್ಲಿ ಒಂದು ಸ್ಟೆಪ್ ಇದೆ. ಸಂಪೂರ್ಣವಾಗಿರ್ತಕ್ಕಂಥ ಮೂರ್ತಿಯನ್ನು ಆ ಬಂಡೆ ಮೇಲೆ ಕೆಟ್ಟಿರೋದು. ಗೋಪುರ ಸರ್. ಆ್ಯಕ್ಚುಲಿ ಇದು ತ್ರೇತಾಯುಗದಲ್ಲಿ ದೊಡ್ಡ ಅರಣ್ಯದಲ್ಲಿ ಬೆಟ್ಟದ ಮೇಲೆ ಒಂದು ಗವಿ, ಆ ಗವಿಯ ಒಳಗಡೆ ರಾಮ ಇದ್ದಂಥ ವಾಸ ಸ್ಥಳ. ಅದು 16ನೇ ಶತಮಾನದಲ್ಲಿ ಏನು ಗುರುಗಳ ಮಾರ್ಗದರ್ಶನ ತಗೊಂಬಿಟ್ಟು ರಾಜರು ಕಟ್ಟಿರ್ತಕ್ಕಂಥ ಈ ದೇವಸ್ಥಾನದ ಆವರಣ.